ನಚಿಕೇತನಿಗೆ ಸಂತೋಷ ಆಗ್ತದೆ. ಸಂತೋಷ ಆಗಿ ಅವ ಮೊದಲನೆಯ ವರ ಏನು ಕೇಳ್ತಾನೆ ಅಂತಂದರೆ, ಈ ಮಕ್ಕಳು ನೋಡಿ, ಮಕ್ಕಳಿಗೆ ಎಷ್ಟಾದರೂ ಭಯ. ಅಪ್ಪ ಹೇಳಿದ್ದಾನೆ ಹೋಗುವಾಗಲೇ, ಹೋಗಬೇಡ 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 10 ಸಲ ಹೇಳಿದ್ದಾನೆ. ಇವ ಹಠದಿಂದ ಬಂದಿದ್ದಾನೆ. ಇನ್ನು ಹೋಗುವಾಗ ಮತ್ತೆ ಅಪ್ಪ ಬೆತ್ತ ಹಿಡ್ಕೊಂಡು ಕಾದಿದ್ರೆ ಆ ಹುಡುಗ ಬುದ್ಧಿ ಎಷ್ಟು ಸುಂದರವಾಗಿ ಉಪನಿಷತ್ತು ನಮಗೆ ತೋರಿಸ್ತದೆ ನೋಡಿ. ಅವ ಯಮಧರ್ಮನ ಹತ್ರ ಹೇಳ್ತಾನಂತೆ, ಅಪ್ಪ ಬೇಡ ಬೇಡ ಹೇಳಿದ್ರು ನಾನು ಹೊರಟು ಬಂದಿದ್ದೇನೆ, ಹೋಗುವಾಗ ನನಗೆ ಈಗ ಹೆದರಿಕೆ ಮನಸ್ಸಿನಲ್ಲಿ ಕೂತಿದೆ, ಅಪ್ಪ ಮತ್ತೆ ಬೈತಾನ ಅಂತ. ಹಾಗಾಗಿ ಶಾಂತ ಸಂಕಲ್ಪ ಸುಮನ ಯಥಾ ಸ್ಯಾತ್ ವೀತಮನ್ಯುರ್ಗೌತಮೋ ಮಾಭಿಮೃತ್ಯೋ ತ್ವತ್ಪ್ರಸೃಷ್ಟಂ ಮಾಭಿವದೇತ್ ಪ್ರತೀತಃ ಏತತ್ರಯಾಣಾಂ ಪ್ರಥಮಂ ವರಂ ವೃಣೇ. 3 ವರದಲ್ಲಿ ಸುರುವಿನ ವರ ಏನು ಗೊತ್ತುಂಟ? ನಾನು ಇಲ್ಲಿಂದ ಹಿಂದೆ ತಿರುಗಿ ಹೋಗುವಾಗ ಶಾಂತ ಸಂಕಲ್ಪ ಸುಮನ ಯಥಾ ಸ್ಯಾತ್ ವೀತಮನ್ಯು, ನನ್ನಪ್ಪ ಸಮಾಧಾನ ಚಿತ್ತದಿಂದ ಇರಬೇಕು. ಅವನ ಮನಸ್ಸಿನಲ್ಲಿದ್ದ ಉದ್ವೇಗ, ಸಿಟ್ಟು, ರೋಷ ಇದೆಲ್ಲವೂ ಕೂಡ ಶಾಂತ ಆಗಿ ಶಾಂತ ಸಂಕಲ್ಪ ಸುಮನಾಯತ ವೀತಮನ್ಯು, ಒಂದು ಚೂರು ಸಿಟ್ಟಿನ ಲವಲೇಶವೂ ಕೂಡ ಅವನಲ್ಲಿ ಇರಬಾರ್ದು. ಹಾಗೆ ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸುವಂತಹ ಬುದ್ಧಿ ನನ್ನ ಅಪ್ಪನಿಗೆ ಬರಲಿ. 3 ವರದಲ್ಲಿ ಸುರುವಿನ ವರ ಇದು ನನಗೆ ಕೊಟ್ಟು ಅಂತ ನಚಿಕೇತ ಯಮನ ಬಳಿಯಲ್ಲಿ ಕೇಳ್ತಾನೆ. ಯಮ ತಥಾಸ್ತು ಅಂದುಬಿಟ್ಟ. ಅಬ್ಬ ನೆಮ್ಮದಿ ಆಯಿತು, ಇನ್ನೊಮ್ಮೆ ಮನೆಗೆ ಹೋಗ್ಬೋದಲ್ಲ, ಅಪ್ಪ ಏನಾದರೂ ಹೊಡಿಲಿಕ್ಕಿಲ್ಲ, ಯಮಧರ್ಮ ಹೇಳಿದಾನೆ, ನಿನ್ನಪ್ಪ ಇನ್ನೇನು ಸಿಟ್ಟು ಮಾಡೋದಿಲ್ಲ ಅಂತ ನೆಮ್ಮದಿ ಆಗ್ತದೆ. ಇದು ಈ ನಮ್ಮ ಪುರಾಣ ಎಲ್ಲ ಗ್ರಂಥಗಳನ್ನು ತೆಗೆದು ನೋಡಿದಾಗ ಈ ಮಕ್ಕಳ ವರ್ತನೆ ಉಂಟು ನೋಡಿ, ಇಂಥದ್ದು ಅಪೂರ್ವ ವಿಸ್ಮಯಕಾರಿಯಾದಂತಹ ಅನೇಕ ಕಥೆಗಳು ಘಟನೆಗಳು ಬರ್ತದೆ. ಇದಾಯಿತು ಪುರಾಣಗಳ ಯಥಾರ್ಥ ಪ್ರಯೋಜನ. ಎಷ್ಟೋ ಬಾರಿ ನಮ್ಮ ಮನಸ್ಸಿನಲ್ಲಿ ಒಂದಷ್ಟು ದ್ವೇಷ, ಕಿಚ್ಚು, ಅಸಹನೆ ಇಂಥದ್ದೆಲ್ಲ ಭಾವನೆಗಳು ಸಹಜವಾಗಿ ಇದ್ದು ಬಿಡುತ್ತದೆ. ಈ ಕಥೆಗಳನ್ನು, ಇಂಥ ವಿಚಾರಗಳನ್ನು ನಿರಂತರ ಕೇಳ್ತಾ ಬಂದಾಗ ಒಂದೊಂದು ಹಂತದಲ್ಲಿ ಅದು ಕಡಿಮೆ ಆಗ್ತದೆ. ಒಂದೇ ಸಲಕ್ಕೆ ಆಗಲಿಕ್ಕಿಲ್ಲ, ಅದು ಬೇರೆ ವಿಚಾರ. ಅಂತೂ ಹಂತದಲ್ಲಿ ಕಡಿಮೆ ಆಗ್ತದೆ. ಪ್ರಹ್ಲಾದನು ಹಾಗೆ ಮಾಡಿದ್ದ. ನರಸಿಂಹ ಬರಬೇಕು ಅಂತ ಪ್ರಾರ್ಥನೆ ಮಾಡಿ ಕೊನೆಗೆ ಎಲ್ಲ ಘಟನೆಗಳಾದ ನಂತರದಲ್ಲಿ ನರಸಿಂಹ ಪ್ರತ್ಯಕ್ಷನಾದರೆ ಏನು ವರಬೇಕು ಕೇಳು ಅಂತಂದರೆ ಏನು ಕೇಳೋದಿಲ್ಲ. ಕೊನೆಗೆ ನರಸಿಂಹದೇವರು ಸ್ವತಃ ಒತ್ತಾಯ ಮಾಡಿ ಕೇಳಿದಾಗ ಅವ ಹೇಳ್ತಾನೆ, ವರ ಕೊಡ್ತೀನಿ ಅಂತಾದರೆ ಏನು ಗೊತ್ತುಂಟ, ಇದೊಂದು ವರ ಕೊಡು. ಏನು? ಭಾಗವತದಲ್ಲಿ ಬರ್ತದೆ, ಯದನಿಂದತ್ ಪಿತಾಮೇ ತ್ವಾಂ ಅವಿದ್ವಾನ್ ತೇಜ ಐಶ್ವರ್ಯಂ ತಸ್ಮಾತ್ ಪಿತಾಮೇ ಪೂಯೇತ ದುರಂತಾತ್ ದುಸ್ತರಾತ್ ಅಘಾತ್. ಈ ವರ ನನಗೆ ಕೊಡಿ. ಏನು? ನನ್ನ ಅಪ್ಪ ಹಿರಣ್ಯಕಶಿಪು ಬದುಕು ಪೂರ್ತಿ ನಿನ್ನನ್ನು ದ್ವೇಷ ಮಾಡಿಯೇ ಜೀವನ ಸಾಗಿಸಿದ, ಸತ್ತ. ಅದೇ ದ್ವೇಷದಲ್ಲಿ ಸತ್ತ. ಒಂದು ದಿನವೂ ನಿನ್ನ ಮಹಾತ್ಮೆಯನ್ನು, ನಿನ್ನ ಹಿರಿಮೆಯನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಬದುಕು ಪೂರ್ತಿ ವಿಷ್ಣು ವೈಷ್ಣವ ದ್ವೇಷದಲ್ಲೇ ಕಳೆದ. ನನಗೆ ಗೊತ್ತುಂಟು ದೇವರು, ಒಬ್ಬ ಮನುಷ್ಯ ಭಗವಂತನನ್ನು ದ್ವೇಷ ಮಾಡಿ ಬದುಕಿದ್ರೆ ಅವನಿಗೆ ಎಂತಹ ನರಕ ಪ್ರಾಪ್ತಿ ಆಗ್ತದೆ ಅಂತ ನನಗೆ ಗೊತ್ತುಂಟು. ನೀನು ವರ ಕೊಡ್ತೇನೆ ಅಂತ ಹೇಳಿದ್ಯಲ್ವಾ, ಹಾಗಾಗಿ ತಸ್ಮಾತ್ ಪಿತಾಮೇ ಪೂಯೇತ ದುರಂತಾತ್ ದುಸ್ತರಾತ್ ಅಘಾತ್. ಒಬ್ಬ ವಿಷ್ಣು ದ್ವೇಷಿಗೆ, ವೈಷ್ಣವ ದ್ವೇಷಿಗೆ ಎಂತಹ ನರಕ ಪ್ರಾಪ್ತಿ ಆಗ್ತದೆ, ನನ್ನ ಅಪ್ಪನಾದಂತಹ ಹಿರಣ್ಯಕಶಿಪುವಿಗೆ ಅಂತಹ ನರಕವನ್ನು ಕೊಡಬೇಡ, ಅವನನ್ನು ಉದ್ಧಾರ ಮಾಡು. ಎಷ್ಟಾದರೂ ನನ್ನ ಅಪ್ಪಲ್ವಾ ಅಂತ ಅಪ್ಪನ ಬಗೆಗಿರುವಂತಹ ಪ್ರೀತಿಯನ್ನು ಪ್ರಹ್ಲಾದ ತೋರಿಸುವಂತಹ ಭಾಗ ಅದು ಭಾಗವತದಲ್ಲಿ ಬಂದರೆ, ಇಲ್ಲಿ ಉಪನಿಷತ್ತಿನಲ್ಲಿ ಪುರಾಣದಲ್ಲಾಗುವಾಗ ಇವ ನಚಿಕೇತ ಹೇಳ್ತಾನೆ, ಶಾಂತ ಸಂಕಲ್ಪ ಸುಮನ ಯಥಾ ಸ್ಯಾತ್ ವೀತಮನ್ಯುರ್ ಗೌತಮೋ ಮಾಭಿಮೃತ್ಯೋ ಅಂತ. ಅಪ್ಪನ ಸಿಟ್ಟು ಶಾಂತ ಆಗಲಿ, ಅಪ್ಪನಲ್ಲಿರುವಂತಹ ದ್ವೇಷ ಹೋಗಲಿ ಅನ್ನುವ ಪ್ರಾರ್ಥನೆ ಮೊದಲನೆಯದ್ದಾಗಿ ಯಮನ ಹತ್ರ ಮಾಡ್ತಾನೆ. ಸರಿ, ಯಮಧರ್ಮರಾಜ ತಥಾಸ್ತು ಅಂತಾನೆ. ಇನ್ನು ಎರಡನೇದು ಏನು ಬೇಕು ಕೇಳಿದ್ರೆ, ಮತ್ತೆ ಸ್ವರ್ಗಲೋಕದಲ್ಲಿರುವಂತಹ ಒಂದು ಅಗ್ನಿಯ ಆರಾಧನೆಯ ಬಗ್ಗೆ, ಉಪಾಸನೆಯ ಬಗ್ಗೆ ಒಂದು ವಿಶಿಷ್ಟವಾದ ಪ್ರಶ್ನೆ ಕೇಳ್ತಾನೆ. ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ ನ ತತ್ರ ತ್ವನ್ನ ಜರಯಾಭಿಬೇಸಿ ಉಭೇ ತೀರ್ತ್ವಾ ಅಶನಾಯ ಪಿಪಾಸೆ ಶೋಕಾಧಿಕೋ ಮೋದತೆ ಸ್ವರ್ಗಲೋಕೆ ಸತ್ವಮಗ್ನಿಂ ಸ್ವರ್ಗ ಮಧ್ಯೇಶಿ ಮೃತ್ಯು
ಪ್ರಬ್ರೂಹಿತಂ ಶ್ರದ್ಧದಾನಾಯ ಮಹ್ಯಂ ಸ್ವರ್ಗಲೋಕ ಅಮೃತತ್ವಂ ಭಜಂತೆ ಏತದ್ವಿತೀಯೇನ ವೃಣೇವರೇಣ ಅಂತ ಎರಡನೆಯ ವರದಲ್ಲಿ ಸ್ವರ್ಗಾಗ್ನಿಯ ಬಗ್ಗೆ ಹೇಳ್ತಾನೆ. ಅದಕ್ಕೆ ಯಮ ಉತ್ತರ ಕೊಡ್ತಾನೆ. ಆದರೆ ಯಾವ ಉತ್ತರ ಕೊಟ್ಟ ಅನ್ನುವ ಮಾತು ನಮಗೆ ಉಪನಿಷತ್ತು ಹೇಳುವುದಿಲ್ಲ, ಅದರ ಬಗ್ಗೆ ಪುರಾಣವೂ ಕೂಡ ಹೇಳುವುದಿಲ್ಲ. ಅಲ್ಲಿಗೆ ಅವ ಕೇಳಿದ ಪ್ರಶ್ನೆ ಯಮಧರ್ಮರಾಜ ಉತ್ತರ ಕೊಟ್ಟು ನಿನ್ನ ಪ್ರಶ್ನೆ ತುಂಬ ಒಳ್ಳೆಯದಾಗಿರುವಂಥದ್ದು, ಅದಕ್ಕೋಸ್ಕರವಾಗಿ ಈ ಅಗ್ನಿ ಇನ್ನು ಮುಂದೆ ಪ್ರಪಂಚದಲ್ಲಿ ನಾಚಿಕೇತಾಗ್ನಿ ಅನ್ನುವ ಹೆಸರಿನಲ್ಲಿ ಪ್ರಸಿದ್ಧ ಆಗಲಿ ಅಂತ ವರವನ್ನು ಕೊಟ್ಟು ಒಂದು ಚಂದದ ಮಣಿಮಾಲೆಯನ್ನು ಕೂಡ ನಚಿಕೇತನಿಗೆ ಗಿಫ್ಟ್ ಕೊಡ್ತಾನಂತೆ ಯಮ. ಇದು ಉಪನಿಷತ್ತು ಹೇಳಿದ್ದು. ತಮಬ್ರವೀತ್ ಪ್ರಿಯಮಾಣೋ ಮಹಾತ್ಮ ವರಂ ತವೇಹಾದ್ಯ ದದಾಮಿ ಭೂಯಃ ತವೈವ ನಾಮ್ನಾ ಭವಿತಾಯಮಗ್ನಿ ಶೃಂಕಾಂಚೇಮಾಂ ಅನೇಕ ರೂಪಾಂಗೃಹಾಣ ಅಂತ ಅವ ಒಂದು ಮಾಲೆಯನ್ನು ನಚಿಕೇತಾಗ್ನಿ ಅನ್ನುವ ಹೆಸರಿನಲ್ಲಿ ಪ್ರಸಿದ್ಧ ಆಗಲಿ ಅನ್ನುವ ಆಶೀರ್ವಾದವನ್ನು ಮಾಡಿಬಿಡ್ತಾನೆ. ಮೂರನೇ ವರ ಕೇಳು ಅಂತಂದರೆ ನಚಿಕೇತ ಮೂರನೆಯ ವರ ವಿಲಕ್ಷಣವಾದ ವರ ಕೇಳ್ತಾನೆ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾಂ ಅನುಶಿಷ್ಟಸ್ತ್ವಯಾಹಂ ವರಾಣಾಮೇಶ ವೃತಸ್ತೃತೀಯ. ಇದು ನಚಿಕೇತ ಕೇಳುವಂತಹ ಮೂರನೆಯವರ ಪುರಾಣ ಹೇಳಲಿಲ್ಲ, ಉಪನಿಷತ್ತು ಹೇಳಿರುವಂಥದ್ದು. ಈ ವರದ ಬಗ್ಗೆ ಉತ್ತರ ಕೊಡುವಂಥದ್ದು, ಈ ಪ್ರಶ್ನೆಯ ಬಗ್ಗೆ ಉತ್ತರ ಕೊಡುವಂಥ ದೀರ್ಘವಾದಂತಹ ಸಂಭಾಷಣೆ ಅದು ನಚಿಕೇತ ಮತ್ತು ಯಮನ ಸಂವಾದ ರೂಪದಲ್ಲಿ ಬರುವಂಥದ್ದು ಇಡೀ ಕಠೋಪನಿಷತ್ತಿನ ಪ್ರಮುಖವಾದಂತಹ ಭಾಗ. ಅದು ಉತ್ತರ ಏನು ಹೇಳಿದ ಅಂತ ಅದೊಂದು 10 ನಿಮಿಷದಲ್ಲೋ ಒಂದು ಅರ್ಧ ಗಂಟೆಯಲ್ಲೋ ಹೇಳುವಂಥ ವಿಚಾರಗಳಲ್ಲ. ಆದರೆ ನಚಿಕೇತ ಕೇಳಿದ ಪ್ರಶ್ನೆ ಅದು ಎಷ್ಟು ಕಠಿಣವಾದದ್ದು ಅಂತಂದರೆ, ಯಮ ಆ ಪ್ರಶ್ನೆಯಿಂದ ನಚಿಕೇತನನ್ನು ಡೈವರ್ಟ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾನೆ. ಏನು ಪ್ರಯತ್ನ ಮಾಡಿದರೂ ನಚಿಕೇತ ಕೇಳಿದ ಪ್ರಶ್ನೆಯನ್ನು ಬಿಟ್ಟು ಇನ್ನೊಂದು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಏತತ್ತುಲ್ಯಂ ಯದಿ ಮನ್ಯಸೇವರಂ ವೃಣೀಶ್ವವಿತ್ತಂ ಚಿರಜೀವಿಕಾಂಚ ಅಂತ ಅಂತಾನೆ. ನೋಡು, ಈ ವರ ಕೇಳಿದ್ಯಲ್ವೋ, ಈ ವರಕ್ಕೆ ಈಕ್ವಲ್ ಆಗಿರುವಂತಹ ಸರಿದೂಗುವಂತಹ ಬೇರೆ ಯಾವುದಾದ್ರೂ ಇದ್ದರೆ ಕೇಳು, ನಾನು ಕೊಡ್ತೇನೆ. ಅಲ್ಲ, ವೃಣೀಶ್ವವಿತ್ತಂ ಸಂಪತ್ತು ಬೇಕೋ, ಸಂಪತ್ತು ಕೇಳು, ಕೊಡ್ತೇನೆ. ಚಿರಜೀವಿಕಾಂಚ 100 ವರ್ಷ ಬದುಕಬೇಕೋ, ಆಯುಸ್ಸನ್ನು ತಗೊಂಡು ಮುಗ್ದಾಗ ಕರ್ಕೊಂಡು ಬರುವವನೇ ನಾನೇ ಹೇಳ್ತೇನೆ. ಚಿರಜೀವಿಕಾಂಚ 100 ವರ್ಷದ ಬದುಕನ್ನು ಕೊಡ್ತೇನೆ. ನಚಿಕೇತೋ ಮರಣಂ ಮಾನುಪ್ರಾಕ್ಷೀಹಿ, ಮರಣವನ್ನು ಆ ಮರಣ ನಿಯಾಮಕನಾದಂತಹ ಪ್ರೇತ ನಿಯಾಮಕನಾದಂತಹ ಭಗವಂತನ ಬಗ್ಗೆ ಪ್ರಶ್ನೆ ಕೇಳಬೇಡ, ಉತ್ತರ ಕೊಡ್ಲಿಕ್ಕೆ ಕಷ್ಟ ಉಂಟು ಅಂತ ಹೇಳ್ತಾರೆ. ಯೇ ಯೇ ಕಾಮಾಹ ದುರ್ಲಭಾಹ ಮರ್ತ್ಯಲೋಕೆ ಸರ್ವಾನ್ ಕಾಮಾನ್ ಛಂದತಃ ಪ್ರಾರ್ಥಯಸ್ವ. ಯಾವುದೆಲ್ಲ ದುರ್ಲಭ ಅಂತ ಭೂಲೋಕದಲ್ಲುಂಟು ಆ ಎಲ್ಲ ಪ್ರಶ್ನೆಗಳನ್ನು, ವರಗಳನ್ನೆಲ್ಲ ಕೇಳು, ಎಲ್ಲ ವರಗಳನ್ನು ಕೂಡ ಕೊಡ್ತೇನೆ. ಆದರೆ ನಚಿಕೇತೋ ಮರಣಂ ಮಾನುಪ್ರಾಕ್ಷೀಹಿ, ಈ ಒಂದು ಪ್ರಶ್ನೆ ಏಯಂ ಪ್ರೇತೆ ಅಂತ ಹೇಳಿದ್ಯಲ್ವ, ಆ ಪ್ರಶ್ನೆಯನ್ನು ಮಾತ್ರ ಕೇಳಬೇಡ ಅಂತಂತಾನೆ. ನಚಿಕೇತ ಹೇಳ್ತಾನೆ, ಏನು ಹಣ ಕೊಡ್ತೀಯ? ಎಷ್ಟು ಕೊಡ್ತೀಯ ಹಣ? ಇಷ್ಟು ಹಣ ಕೊಡ್ತೇನೆ. ನಚಿಕೇತ ಹೇಳ್ತಾನೆ, ನವಿತ್ತೇನ ತರ್ಪಣೀಯೋ ಮನುಷ್ಯೋ. ಒಂದು ಹಣ ಕೊಟ್ಟು ಒಬ್ಬ ಮನುಷ್ಯನನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಭೂಲೋಕದಿಂದ ಬಂದವ, ನಿನಗೆ ಗೊತ್ತಿಲ್ಲ ಅಲ್ಲಿಯ ಕತೆ. ನಮ್ಮ ಭೂಲೋಕದಲ್ಲಾಗುವಾಗ ಒಬ್ಬ ಮನುಷ್ಯನಿಗೆ ಎಷ್ಟೇ ಸಂಪತ್ತಿರಲಿ, ಆ ಸಂಪತ್ತಿನಿಂದ ಅವನಿಗೆ ತೃಪ್ತಿ ಅನ್ನೋದು ಭೂಲೋಕದಲ್ಲಿ ಆಗುವುದೇ ಇಲ್ಲ ಯಮ. ಹಾಗಾಗಿ ನವಿತ್ತೇನ ತರ್ಪಣೀಯೋ ಮನುಷ್ಯೋ, ಹಣದಿಂದ ಮನುಷ್ಯನನ್ನು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನಲ್ಲಿರುವಂತಹ ಸಂಪತ್ತು ಅದು ನಿನ್ನಲ್ಲಿಯೇ ಇರಲಿ. ಇನ್ನೆಂಥ ಚಿರಜೀವಿಕಾಂ, ಸಾಕಷ್ಟು ವರ್ಷ ಬದುಕುವಂತಹ ವರ್ಷ ಕೊಡ್ತೇನೆ ಅಂತ ಹೇಳಿದ್ಯಲ್ವೋ, ಅದು ಕೂಡ ಬೇಡ. ಯಾಕೆ? ಎಷ್ಟು ಬದುಕಿದ್ರೂ ಮನುಷ್ಯನಿಗೆ ಸಾಕು ಅಂತ ಅನಿಸೋದೇ ಇಲ್ಲ. ನಮ್ಮಲ್ಲಿ ತಮಾಷೆ ಮಾಡ್ತಾರೆ, ವಯಸ್ಸಾದ ಕೂಡಲೇ ಒಂದು 50 ಕಳೆದು ಕೂಡಲೇ ಶುರು ಮಾಡ್ತಾರೆ. ಆಯಿತು, ನನ್ನ ಕಾಲ ಮುಗೀತು, ಇನ್ನು ನೆಮ್ಮದಿಯಿಂದ ಕಣ್ಣು ಮುಚ್ಚಿತು. ಅಲ್ಲ, ಹೋಗಲಿಕ್ಕೆ ಹೋಗಲಿಕ್ಕೆಲ್ಲ ಆಗಿದೆ, ಇನ್ನು ಮೊಮ್ಮಗನದೊಂದು ಉಪನಯನ ನೋಡಿದರೆ ಆಯಿತು. ಸರಿ, ಉಪನಯನ ಆಯಿತು, ಇನ್ನು ರೆಡಿಯಾಗಿ ಕೇಳಿದರೆ ಆಯಿತು, ಇನ್ನು ಬದುಕುವ ಆಸೆ ಇಲ್ಲ, ಇನ್ನು ಮೊಮ್ಮಗಳಿಗೆ ದೊಡ್ಡದಾಗಿದ್ದಾಳೆ, 2 ವರ್ಷದಲ್ಲಿ ಮದುವೆ ಮಾಡ್ತಾನೆ ಹೇಳಿದೆ, ಅದು ನೋಡಿ ಹೊರಡೋದು ಅಂತ. ಹೀಗೆ ಅಂತೂ ಕೊನೆಗೂ ಹೋಗಲಿಕ್ಕೆ ಮನಸ್ಸು ಬರುವುದೇ ಇಲ್ಲ. ನಚಿಕೇತ ಹೇಳ್ತಾನೆ, ಜೀವಿಷ್ಯಾಮೋ ಯಾವದೀಶಿಷ್ಯಸಿತ್ವಂ
ಬದುಕು ನೀನು ಇಟ್ಟಷ್ಟು ಸಮಯ ಅಲ್ವ, ಎಷ್ಟು ಬದುಕಿದ್ರೂ ಕೂಡ ಆ ಬದುಕು ದೀರ್ಘ ಅಲ್ಲ, ಅದು ಅಲ್ಪವೇ. 100 200 300 ಎಷ್ಟು ಬದುಕಿದ್ರೂ ಕೂಡ ಅದು ಅಲ್ಪವೇ. ಮನುಷ್ಯನಿಗೆ ಬದುಕಿ ಸಾಕು ಅಂತ ಇಲ್ಲ, ಬದುಕಿಯೂ ಕೂಡ ಕೊನೆಗೊಂದು ದಿನ ಆ ಪ್ರಪಂಚದಿಂದ ಸತ್ತೇ ಬರಬೇಕಲ್ವ. ಬದುಕಿ ಬರಲಿಕ್ಕೆ ಸಾಧ್ಯ ಇಲ್ಲ, ಸತ್ತೇ ಬರಬೇಕಲ್ಲ. ಅದು 100 ವರ್ಷ ಆಗಲಿ 200 ವರ್ಷ ಆಗಲಿ. ಹಾಗಾಗಿ ಅಷ್ಟೆಲ್ಲ ವರ್ಷಗಳಷ್ಟು ಕಾಲ ಬದುಕಿ ಕೊನೆಗೊಂದು ದಿನ ಸತ್ತೇ ಬರಬೇಕು ಅಂತಾದರೆ ಅಂತಹ ಆ ಬದುಕು ಯಾಕಾಗಿ ಬೇಕು? ಯಮ, ನನಗೆ ಆ ಬದುಕು ಬೇಡ, ಆ ಬದುಕಿನಲ್ಲಿ ಆಸೆ ಇಲ್ಲ, ನೀನು ಕೊಟ್ಟಂತಹ ಸಂಪತ್ತಿನಲ್ಲಿ ಆಸೆ ಇಲ್ಲ, ನೀನು ಕೊಟ್ಟಂತಹ ಐಶ್ವರ್ಯದಲ್ಲಿ ಆಸೆ ಇಲ್ಲ. ವರಸ್ತು ಮೇ ವರಣೀಯ ಸ ಏವ, ನಾನು ಯಾವುದು ವರ ಕೇಳಿದ್ದೇನೆ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದೇ ವರ ನನಗೆ ಬೇಕು ಅಂತ ಪಟ್ಟು ಹಿಡಿತಾನೆ ನಚಿಕೇತ. ಕೊನೆಗೆ ನಚಿಕೇತ ಅಷ್ಟು ಹಠ ಹಿಡಿದದ್ದಕ್ಕೆ ಯಮಧರ್ಮ ವಿಸ್ತಾರವಾಗಿ ಆ ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯ ಅನ್ನುವಂತಹ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ದೊಡ್ಡ ಭಾಗವನ್ನು ಹೇಳ್ತಾನೆ. ದೊಡ್ಡ ಭಾಗವನ್ನು ಹೇಳಿದರೆ ಅದು ಯಾವ ಯಾವ ಭಾಗಗಳು, ಅದು ಹೇಗುಂಟು ಅನ್ನುವಂಥದ್ದು ಪುರಾಣದಲ್ಲೇನು ಬರುವುದಿಲ್ಲ. ಪುರಾಣದಲ್ಲಿ ಕೇವಲ ಒಂದು ಶ್ಲೋಕದಲ್ಲಿ ಅದೇ ಹೇಳ್ತಾರೆ. ಇರಲಿ, ಅಂತೂ ಅಲ್ಲಿಯ ಇದಿಷ್ಟು ಸಂವಾದಗಳಾದ ನಂತರದಲ್ಲಿ ನಚಿಕೇತ ಹಿಂದಿರುಗಿ ಬರ್ತಾನೆ. ಹಿಂದಿರುಗಿ ಬಂದರೆ ಇಲ್ಲಿಯ ಪರಿಸ್ಥಿತಿ ಹೇಗುಂಟು? ಅಪ್ಪನ ಹತ್ರ ಹೋದದ್ದು ಸಿಟ್ಟು ಮಾಡಿ, ಈಗ ವಾಪಸ್ ಬಂದಿದ್ದಾನೆ ಅಂತ ಕೇಳಿದರೆ, ಇವ ಬಂದದ್ದನ್ನು ನೋಡಿ ಎಲ್ಲರಿಗೂ ಭಾರಿ ಆಶ್ಚರ್ಯ. ಎಲ್ಲರಿಗೂ ಆಶ್ಚರ್ಯ ಅಂತ ಹೇಳಿದರೆ ಎಲ್ಲರಿಗಿಂತಲೂ ದೊಡ್ಡ ಆಶ್ಚರ್ಯ ಅಪ್ಪನಿಗೆ. ಅವ ಹೆದರಿಕೆಯಿಂದ ಕೈಕಾಲು ಬಿಟ್ಟಿದ್ದಾನೆ. ನನ್ನ ಮಗನನ್ನು ನಾನು ಕಳ್ಕೊಂಡೆ, ಇನ್ನು ನನ್ನ ಮಗ ವಾಪಸ್ ಬರುವುದಿಲ್ಲ ಅಂತ ಹೇಳಿ ತುಂಬ ಹೆದರಿ ಬಿಟ್ಟಿದ್ದಾನೆ. ಮಗ ಬಂದದ್ದನ್ನು ನೋಡಿ ಕಚ್ಚಿತ್ವಂನ ಹತೋವತ್ಸ ನೈವ ಬದ್ಧೋ ಯಮಾಲಯೇ, ನಿನಗೆ ಯಾರು ಏನು ಮಾಡಲಿಲ್ವಾ? ನಿನ್ನನ್ನು ಯಮಲೋಕದಲ್ಲಿ ಯಾರು ಕಟ್ಟಿ ಹಾಕಲಿಲ್ವಾ? ನಿನ್ನ ಪ್ರಾಣಕ್ಕೇನು ಅಪಾಯ ಆಗಲಿಲ್ವ ಅಂತ ಕಣ್ಣು ಉಜ್ಜಿಕೊಂಡು ನನ್ನ ಮಗನೇ ಹೌದಾ ಅಲ್ವಾ ಅಂತ ನೋಡ್ತಾನೆ. ತನ್ನ ಮಗನೇ ಇದ್ದಾನೆ. ತುಂಬ ಸಂತೋಷ ಆಗ್ತದಂತೆ. ಉದ್ದಾಲಕನಿಗೆ ಹುಚ್ಚರಾಗಿ ಕುಣಿತಾನಂತೆ. ಎಲ್ಲ ದಿಕ್ಕಿನಲ್ಲಿ ಪ್ರಚಾರ ಆಗ್ತದೆ. ಆ ಕಾಲದಲ್ಲಿ ನೋಡಿ ಎಲ್ಲ ದಿಕ್ಕಿನಲ್ಲಿ ನಮ್ಮಲ್ಲಿ ಬರ್ತದಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ, ಹಾಗೆ ಎಲ್ಲ ದಿಕ್ಕಿನಲ್ಲಿ ಪ್ರಚಾರ. ಓ, ನಚಿಕೇತ ಯಮ ಲೋಕಕ್ಕೆ ಹೋಗಿ ಯಮನನ್ನು ನೋಡಿ ಹಿಂದೆ ಬಂದಿದ್ದಾನೆ ಅಂತ ಎಲ್ಲ ದಿಕ್ಕಿನಲ್ಲಿ ಪ್ರಚಾರ ಆಗ್ತದೆ. ಪ್ರಚಾರ ಆದಾಗ ಒಂದಷ್ಟು ಜನ ಋಷಿಗಳು ಮಹರ್ಷಿಗಳೆಲ್ಲ ಈ ವಿಚಾರವನ್ನು ಕೇಳಿ ಅಲ್ಲಿಗೆ ಓಡಿ ಬರ್ತಾರಂತೆ. ಪುರಾಣ ಹೇಳ್ತದೆ, ವೈಶ್ವಾನರಾಹ ಮಹಾಭಾಗಾಹ ತಾಪಸಾಹ ಶಂಸಿತವ್ರತಾಹ ಆಗತಾಹ ತ್ವರಿತಂ ದ್ರಷ್ಟುಂ ನಾಚಿಕೇತಂ ಸುತಂ ತದಾ. ಎಲ್ಲ ಋಷಿಮುನಿಗಳೆಲ್ಲ ಇದನ್ನು ಕೇಳಿ ಕೂಡಲೇ ಇದ್ದ ಬದ್ದ ಕೆಲಸಗಳನ್ನೆಲ್ಲ ಬಿಟ್ಟು ನಚಿಕೇತನನ್ನು ನೋಡಬೇಕು ಅಂತ ಓಡೋಡಿ ಬರ್ತಾರಂತೆ. ನಚಿಕೇತ ಮನೆಗೆ ಮುಟ್ಟಿದ್ದಾನೆ, ಉದ್ದಾಲಕನ ಹತ್ರ ಕೂತಿದ್ದಾನೆ. ಸುತ್ತ ನೋಡಿದರೆ ಜನ ಬಂದು ಕೂತಾಗಿದೆ.